ಭೀಮಾ ತೀರ ಅಂದ್ರೆ ಒಂದು ಕಾಲದಲ್ಲಿ ನಾಡ ಬಂದೂಕಿನ ದಂಧೆ ಜೋರಾಗಿತ್ತು. ಈಗ ಮತ್ತೊಂದು ಹೊಸ ದಂಧೆ ಶುರುವಾಗಿದೆ. ಉತ್ತರ ಭಾರತದಿಂದ ಕಾರುಗಳನ್ನ ಕದ್ದು ತಂದು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಿದ್ದ ಗ್ಯಾಂಗ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. 50 ಲಕ್ಷ ಬೆಲೆ ಬಾಳುವ ಕಾರುಗಳನ್ನ ಕದ್ದು ತಂದು ವಿಜಯಪುರದಲ್ಲಿ ಕೇವಲ 10 ಲಕ್ಷಕ್ಕೆ ಮಾರಾಟ ಮಾಡ್ತಿದ್ರು. ಹಾಗೆ 20 ಲಕ್ಷ ಬೆಲೆ ಬಾಳುವ ಕಾರನ್ನ ಕೇವಲ 3 ಲಕ್ಷಕ್ಕೆ ಮಾರಾಟ ಮಾಡ್ತಿದ್ದ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ದೆಹಲಿ, ಗುಜರಾತ್ ರಾಜ್ಯಗಳಿಂದ ಐಷಾರಾಮಿ ಕಾರುಗಳನ್ನು ಕದ್ದು ತಂದು ವಿಜಯಪುರ, ಸಿಂದಗಿ, ಮುದ್ದೇಬಿಹಾಳ, ಬಸವನ ಬಾಗೇವಾಡಿ ಭಾಗದ ಹಲವೆಡೆ ಕಾರುಗಳನ್ನು ಮಾರಾಟ ಮಾಡಿದ್ರು. ಹುಂಡೈ, ಬೆನ್ಸ್, ಟಾಟಾ, ಫೋರ್ಡ್, ಮಹೀಂದ್ರಾ ಕಂಪನಿಯ ಐಷಾರಾಮಿ ಕಾರುಗಳ ಚೆಸ್ಸಿ ನಂಬರ್, ಇಂಜಿನ್ಗಳ ನಂಬರ್ ಅದಲು ಬದಲು ಮಾಡಿ ಕಡಿಮೆ ದರಕ್ಕೆ ಮಾರಾಟ ಮಾಡ್ತಿದ್ರು. ಈ ದಂಧೆಯ ಕಿಂಗ್ ಪಿನ್ ಕಲಬುರಗಿಯ ಅಂಬಿಕಾನಗರದ ನಿವಾಸಿ ಮೊಹಮ್ಮದ್ ಶಕೀಲ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಲು ಸಾಲು ಕೊಲೆ ಹಾಗೂ ಕೋಮು ಗಲಭೆ ಪ್ರಕರಣಗಳು ಹೆಚ್ಚುತ್ತಿವೆ. ಹಿಂದೂ ಕಾರ್ಯಕರ್ತ ಮನೆಗಳ ಮೇಲೆ ಮಿಡ್ ನೈಟ್ ರೈಡ್ ಮಾಡಿದ್ದ ಪೊಲೀಸರ ವಿರುದ್ಧ ಹಿಂದೂ ಕಾರ್ಯಕರ್ತರು ಕೆಂಡವಾಗಿದ್ರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹರಿಬಿಡ್ತಿರುವವರ ವಿರುದ್ಧ ಕ್ರಮಕ್ಕೆ ಮುಂದಾಗುವ ಭರದಲ್ಲಿ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಉಡುಪಿನ ಅಶ್ರಫ್ ಗುಂಪು ಹತ್ಯೆ ಕೇಸ್ ಸಂಬಂಧಿಸಿ ಫೇಸ್ಬುಕ್ನಲ್ಲಿ ಹಲವು ಪೋಸ್ಟ್ ಹಾಕಿದ್ದ ಕಾಂಗ್ರೆಸ್ ಕಾರ್ಯಕರ್ತ ಸಜಿತ್ ಶೆಟ್ಟಿ ಗಂಭೀರ ಆರೋಪ ಮಾಡಿದ್ದಾರೆ. ತಲೆಮರೆಸಿಕೊಂಡ ಬಿಜೆಪಿ ನಂಟಿನ ಆರೋಪಿ ಬಂಧನಕ್ಕೆ ಆಗ್ರಹಿಸಿ ಹಲವು ಸಾಮಾಜಿಕ ಜಾಲತಾಣದಲ್ಲಿ ಸಜಿತ್ ಶೆಟ್ಟಿ ಹಲವು ಪೋಸ್ಟ್ ಹರಿಬಿಟ್ಟಿದ್ದ. ಹೀಗಾಗಿ ಮಂಗಳೂರಿನ ಸೆನ್ ಠಾಣೆಗೆ ಕರೆಸಿ ಸಜಿತ್ ಶೆಟ್ಟಿ ವಿಚಾರಣೆ ನಡೆಸಿ ಎಸಿಪಿ ರವೀಶ್ ನಾಯಕ್ ಮುಚ್ಚಳಿಕೆ ಬರೆಸಿ ಕಳಿಸಿಕೊಟ್ಟಿದ್ರು. ಇದಾದ ಬಳಿಕ ಮತ್ತೆ ಠಾಣೆಗೆ ಕರೆಸಿ ಕ್ಷಮಾಪಣೆ ಮಾಡಿ ಹರಿಬಿಡುವಂತೆ ಟಾರ್ಚರ್ ನೀಡಿದ್ದಾರೆ. ಅಲ್ಲದೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಎಂದು ಪೊಲೀಸರ ವಿರುದ್ಧ ಸಜಿತ್ ಶೆಟ್ಟಿ ಆರೋಪಿಸಿದ್ದಾರೆ. ಅಲ್ಲದೆ ಮತ್ತೆ ಫೇಸ್ಬುಕ್ನಲ್ಲಿ ಬರೆದರೆ ರೌಡಿ ಶೀಟರ್ ಹಾಕ್ತೇನೆ ಅಂತ ಬೆದರಿಕೆ ಹಾಕಿರುವ ಬಗ್ಗೆಯೂ ಆರೋಪಿಸಿದ್ದಾರೆ. ಪೊಲೀಸರು ಹರಿಬಿಟ್ಟ ವಿಡಿಯೋದಿಂದ ಸಾಮಾಜಿಕ ಜಾಲತಾಣದಲ್ಲಿ ಮಾನಸಿಕ ಚಿತ್ರಹಿಂಸೆ ಆಗ್ತಿದೆ. ಪೊಲೀಸರ ವಿರುದ್ಧ ಕ್ರಮಕ್ಕೆ ಸಜಿತ್ ಶೆಟ್ಟಿ ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.